ಓಂ ನಮೋ ವೆಂಕಟೇಶಾಯ. ನಮಸ್ಕಾರ ಸ್ನೇಹಿತರೆ, ಪ್ರಮಿಳಾ ಟಾಕ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಹಿಂದೂ ಧರ್ಮದಲ್ಲಿ ಏಕಾದಶಿ ವ್ರತಕ್ಕೆ ಬಹಳ ಮಹತ್ವವಿದೆ. ಪ್ರತಿ ಮಾಸದಲ್ಲಿ 2 ಏಕಾದಶಿಗಳು ಬರುತ್ತೆ. ಶುಕ್ಲ ಪಕ್ಷದಲ್ಲಿ ಒಂದು ಏಕಾದಶಿ ಬರುತ್ತೆ, ಕೃಷ್ಣ ಪಕ್ಷದಲ್ಲಿ ಒಂದು ಏಕಾದಶಿ ಬರುತ್ತೆ. ಈ 2 ಏಕಾದಶಿಗಳನ್ನು ಭಗವಾನ್ ಮಹಾವಿಷ್ಣುವಿಗೆ ಸಮರ್ಪಿಸಲಾಗಿದೆ. ನಾವು ಏಕಾದಶಿ ಎಂದು ಭಗವಾನ್ ವಿಷ್ಣುವನ್ನ ಉಪವಾಸವಿದ್ದು ಪೂಜಿಸಿ ಭಜಿಸಿ ಆರಾಧಿಸಿದರೆ ನಮ್ಮ ಇಷ್ಟಾರ್ಥಗಳು, ನಮ್ಮ ಬೇಡಿಕೆಗಳು ಈಡೇರುವುದಲ್ಲದೆ ನಾವು ತಿಳಿದೋ ತಿಳಿಯದೆಯೋ ಮಾಡಿರುವಂತಹ ಪಾಪಗಳು ನಶಿಸಿ ಹೋಗ್ತವೆ, ನಮಗೆ ಮೋಕ್ಷ ದೊರೆಯುತ್ತೆ ಅಂತ ಪುರಾಣಗಳು ಹೇಳ್ತವೆ. ನಾವು ಏಕಾದಶಿ ಎಂದು ಭಗವಾನ್ ವಿಷ್ಣುವನ್ನ ಪೂಜಿಸುವುದರಿಂದ ಅಖಂಡ ಪುಣ್ಯ ಫಲಗಳು ನಮ್ಮದಾಗುತ್ತೆ. ಧನ, ಆರೋಗ್ಯ, ಐಶ್ವರ್ಯಗಳು ನಮ್ಮದಾಗುತ್ತೆ. ನಮ್ಮ ಪಾಪಗಳು ನಿವಾರಣೆಯಾಗುತ್ತೆ, ಮೋಕ್ಷ ಪ್ರಾಪ್ತಿಯಾಗುತ್ತೆ. ನಮ್ಮ ಕುಟುಂಬದಲ್ಲಿ ಸುಖ, ಶಾಂತಿ, ನೆಮ್ಮದಿ ವೃದ್ಧಿಯಾಗುತ್ತೆ, ಸಂತಾನ ಪ್ರಾಪ್ತಿಯಾಗುತ್ತೆ, ಧನಾಗಮವಾಗುತ್ತೆ. ಏಕಾದಶಿಯ ದಿನ ಭಗವಾನ್ ವಿಷ್ಣುವನ್ನ ಪೂಜಿಸಿ ಆರಾಧಿಸುವುದರಿಂದ ಇಷ್ಟೆಲ್ಲ ಅನುಕೂಲತೆಗಳಿರುವಾಗ ನಾವು ಯಾಕೆ ಭಗವಾನ್ ವಿಷ್ಣುವನ್ನ ಒಂದು ದಿನವಾದರೂ ತಿಂಗಳಲ್ಲಿ 2 ಏಕಾದಶಿಗಳ ವ್ರತವನ್ನು ನಾವು ಯಾಕೆ ಆಚರಿಸಬಾರ್ದು? ಸ್ನೇಹಿತರೆ, ನಾವು ಏಕಾದಶಿಯನ್ನು ಆಚರಿಸೋದ್ರಿಂದ ನಮ್ಮ ಇಂದ್ರಿಯಗಳು ನಿಯಂತ್ರಣವಾಗುತ್ತೆ, ನಮ್ಮಲ್ಲಿ ಸ್ವಯಂ ಶಿಸ್ತು ಬೆಳವಣಿಗೆಯಾಗುತ್ತೆ. ನಾವು ನಮ್ಮನ್ನ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ನಮ್ಮನ್ನು ತೊಡಗಿಸಿಕೊಳ್ತೀವಿ. ಇದರಿಂದ ನಮ್ಮಲ್ಲಿ ಪ್ರಾರ್ಥನೆ, ಧ್ಯಾನ, ಭಕ್ತಿಯ ಮೇಲೆ ಆಸಕ್ತಿ ಹೆಚ್ಚಾಗುತ್ತೆ. ನಮ್ಮ ಮನಸ್ಸಿನಿಂದ ನಕಾರಾತ್ಮಕ ಆಲೋಚನೆಗಳು ತೊಲಗಿ ಹೋಗಿ ಸಕಾರಾತ್ಮಕ ಆಲೋಚನೆಗಳು ತುಂಬಿಕೊಳ್ಳುತ್ತೆ. ನಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಸುಧಾರಿಸುತ್ತೆ. ಒಟ್ಟಾರೆ ಏಕಾದಶಿ ಎಂದು ಮಹಾವಿಷ್ಣುವನ್ನ ಪೂಜಿಸಿ ಭಜಿಸುವುದರಿಂದ ಇಹಲೋಕದಲ್ಲಿ ನಮ್ಮ ಇಷ್ಟಾರ್ಥಗಳು ಈಡೇರಿ ಪರಲೋಕದಲ್ಲಿ ನಮಗೆ ಮೋಕ್ಷ ಸಿಗುತ್ತೆ. ಹಾಗಾದರೆ ಬನ್ನಿ, ಈಗ ಅಧಿಕ ಜ್ಯೇಷ್ಠ ಮಾಸ ನಡೀತಾ ಇದೆ. ಈ ಅಧಿಕ ಜ್ಯೇಷ್ಠ ಮಾಸದಲ್ಲಿ ಯಾವ ದಿನಾಂಕದಂದು, ಶುಕ್ಲ ಪಕ್ಷದಲ್ಲಿ ಯಾವ ದಿನಾಂಕದಂದು ಏಕಾದಶಿ ಬಂದಿದೆ, ನಾವು ಹೇಗೆ ಸುಲಭವಾಗಿ ಏಕಾದಶಿ ವ್ರತವನ್ನು ಆಚರಿಸಿಕೊಳ್ಳಬಹುದು, ಏಕಾದಶಿ ತಿಥಿ ಯಾವಾಗ ಪ್ರಾರಂಭವಾಗಿ ಯಾವಾಗ ಅಂತ್ಯವಾಗುತ್ತೆ, ಸುಲಭವಾಗಿ ಏಕಾದಶಿ ವ್ರತವನ್ನು ಹೇಗೆ ಆಚರಿಸ್ಕೊಳ್ಳೋಣ, ಇವೆಲ್ಲವನ್ನು ಈ ವಿಡಿಯೋದಲ್ಲಿ ವಿವರವಾಗಿ ತಿಳ್ಕೊಳ್ಳೋಣ. ಸ್ನೇಹಿತರೆ, ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೊಂದು ಲೈಕ್ ಕೊಡಿ, ಓಂ ನಮೋ ನಾರಾಯಣಾಯ ಅಂತ ಒಂದು ಕಮೆಂಟ್ ಮಾಡಿ. ಈ ವಿಡಿಯೋವನ್ನು ನಿಮ್ಮ ಅಮ್ಮ, ಅಕ್ಕ, ತಂಗಿ, ನಿಮ್ಮ ಸ್ನೇಹಿತರು ಯಾರಿಗಾದರೂ ಇದು ಅನುಕೂಲ ಆಗುತ್ತೆ ಅಂದರೆ ಅವ್ರಿಗೆ ಶೇರ್ ಮಾಡಿ. ಸ್ನೇಹಿತರೆ, ಈಗ ಅಧಿಕ ಜ್ಯೇಷ್ಠ ಮಾಸ ನಡೀತಾ ಇದೆ. ಈ ಮಾಸವನ್ನು ಪುರುಷೋತ್ತಮ ಮಾಸ ಅಂತ ಕರೀತಾರೆ. ಪುರುಷೋತ್ತಮ ಅಂದರೆ ಮಹಾನ್ ಭಗವಾನ್ ವಿಷ್ಣು. ಅಧಿಕ ಮಾಸಕ್ಕೆ, ಪುರುಷೋತ್ತಮ ಮಾಸಕ್ಕೆ ಅಧಿಪತಿ ಭಗವಾನ್ ವಿಷ್ಣು. ಈ ಮಾಸಕ್ಕೆ ಅಧಿಪತಿ ಭಗವಾನ್ ವಿಷ್ಣು ಆಗಿರೋದ್ರಿಂದ ಈ ಮಾಸದಲ್ಲಿ, ಅಧಿಕ ಜ್ಯೇಷ್ಠ ಮಾಸದಲ್ಲಿ ಬರುವಂತಹ ಏಕಾದಶಿಗಳನ್ನು ನಾವು ಆಚರಿಸೋದ್ರಿಂದ ನಮಗೆ ಹೆಚ್ಚಿನ ಪುಣ್ಯ ಫಲಗಳು ಸಿಗುತ್ತೆ. ಈ ಏಕಾದಶಿಗಳನ್ನು ಅಧಿಕ ಮಾಸದಲ್ಲಿ ಬಂದಿರುವಂತಹ ಒಂದು ಮಹಾನ್ ಪರ್ವದಿನ ಅಂತಲೇ ಹೇಳ್ಬೋದು. ಅಧಿಕ ಮಾಸದ ಶುಕ್ಲ ಪಕ್ಷದಲ್ಲಿ ಬಂದಿರುವಂತಹ ಏಕಾದಶಿಯನ್ನು ಪದ್ಮಿನಿ ಏಕಾದಶಿ ಅಂತ ಕರಿತೀವಿ. ಇದು ಅತ್ಯಂತ ಪುಣ್ಯಕರವಾದ ಏಕಾದಶಿ ಆಗಿದೆ. ಈ ಅಧಿಕ ಮಾಸದಲ್ಲಿ ಬಂದಿರುವಂತಹ ಪದ್ಮಿನಿ ಏಕಾದಶಿಯನ್ನು ನಾವು ಶ್ರದ್ಧಾಭಕ್ತಿಯಿಂದ ವ್ರತದ ನಿಯಮಗಳನ್ನು ಅನುಸರಿಸಿ ಆಚರಿಸಿದ್ದೇ ಆದರೆ ಖಂಡಿತ ನಿಮ್ಮ ಇಷ್ಟಾರ್ಥಗಳು ಈಡೇರುತ್ತೆ. ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ಬನ್ನಿ, ಈಗ ಏಕಾದಶಿ ತಿಥಿ ಯಾವಾಗ ಬಂದಿದೆ ಅಂತ ನೋಡೋಣ. 2026 ಮೇ 26ನೇ ತಾರೀಕು ಮಂಗಳವಾರ ಬೆಳಗ್ಗೆ 5 ಗಂಟೆ 10 ನಿಮಿಷದಿಂದ ಏಕಾದಶಿ ತಿಥಿ ಪ್ರಾರಂಭವಾಗಿ 27ನೇ ತಾರೀಕು ಬುಧವಾರ ಬೆಳಗ್ಗೆ 6 ಗಂಟೆ 21 ನಿಮಿಷಕ್ಕೆ ಅಂತ್ಯವಾಗುತ್ತೆ. ನಾವು ಸೂರ್ಯೋದಯ ಸಮಯವನ್ನು ಗಣನೆಗೆ ತೆಗೆದುಕೊಳ್ಬೇಕಾಗಿರೋದ್ರಿಂದ ನಾವು ಏಕಾದಶಿ ವ್ರತವನ್ನು ಮಾರ್ಚ್ 27ನೇ ತಾರೀಕು ಮೇ 27ನೇ ತಾರೀಕು ಬುಧವಾರ ಅನುಸರಿಸಬೇಕಾಗುತ್ತೆ. ಪಾರಣೆ ಅಂದರೆ ಏಕಾದಶಿ ದಿನ ಉಪವಾಸವಿದ್ದು ಆಚರಿಸಿಕೊಳ್ಳೋರಿಗೆ ಪಾರಣೆ ಬಂದು ಮೇ 28ನೇ ತಾರೀಕು ಗುರುವಾರ
ಬೆಳಗ್ಗೆ 6 ಗಂಟೆ 2 ನಿಮಿಷದಿಂದ 7 ಗಂಟೆ 56 ನಿಮಿಷದವರೆಗೂ ಇರುತ್ತೆ. ಈ ಪಾರಣೆ ಸಮಯದಲ್ಲಿ ಏನು ಮಾಡಬೇಕು ಅಂತ ಮುಂದೆ ವಿಡಿಯೋದಲ್ಲಿ ಹೇಳ್ತೀನಿ. ಸ್ನೇಹಿತರೆ, ಏಕಾದಶಿಯನ್ನು ಸುಲಭವಾಗಿ ಹೇಗೆ ಆಚರಿಸ್ಕೊಳ್ಳೋದು ಅಂತಂದರೆ, ಬೆಳಗಿನ ಜಾವನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ, ಹಿಂದಿನ ದಿನವೇ ಮನೆಯನ್ನೆಲ್ಲ ಸ್ವಚ್ಛ ಮಾಡಿಟ್ಕೊಂಡು, ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಹೊಸಲು ಪೂಜೆಯನ್ನು ಮಾಡಿ ರಂಗೋಲಿಯನ್ನು ಹಾಕ್ಕೊಂಡು, ದೇವರ ಮನೆಯಲ್ಲಾಗಿರ್ಬೋದು ಅಥವಾ ಸಪ್ರೇಟಾಗಿ ಪೀಠವನ್ನು ಹಾಕ್ಕೊಂಡು ಆಗಿರ್ಬೋದು, ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ಮತ್ತು ಮಹಾವಿಷ್ಣುವಿನ ಫೋಟೋ ಇದ್ದರೆ ಇಟ್ಕೊಳ್ಳಿ. ವಿಷ್ಣುವಿನ ಫೋಟೋ ಇಲ್ಲ ಅಂತಂದರೆ ವೆಂಕಟೇಶ್ವರ ಸ್ವಾಮಿ ಮತ್ತು ಲಕ್ಷ್ಮೀ ಅಮ್ಮನವರ ಫೋಟೋವನ್ನು, ಜೊತೆಯಲ್ಲಿರುವಂತಹ ಫೋಟೋವನ್ನು ಇಟ್ಕೊಳ್ಳಿ. ಅಥವಾ ವಿಗ್ರಹಗಳಿದ್ರೂ ಪರವಾಗಿಲ್ಲ, ಇಟ್ಕೊಂಡು ಹಳದಿ ಹೂಗಳು ಅಥವಾ ತುಳಸಿ ಹಾರವನ್ನು ಹಾಕ್ಕೊಳ್ಳಿ. ತುಳಸಿ ದಳಗಳು, ತುಳಸಿ ಹಾರ ಬಹಳ ಶ್ರೇಷ್ಠ ಸ್ನೇಹಿತರೆ ಏಕಾದಶಿ ವಿಷ್ಣುವಿನ ಪೂಜೆಗೆ. ಈ ದಿನ ನೀವು ಅಕ್ಕಿ ಹಿಟ್ಟಿನ ತುಪ್ಪದ ದೀಪಗಳನ್ನು ಹಚ್ಕೊಳ್ಳಿ. ನೀವು ನೈವೇದ್ಯವಾಗಿ ಹಾಲು, ಹಣ್ಣು, ಪರಮಾನ್ನವನ್ನು ಇಟ್ಕೋಬಹುದು. ಈ ಎಲ್ಲ ಅಲಂಕಾರದ ಜೊತೆಗೆ ನಿಮ್ಮ ಮನಸ್ಸಿನಲ್ಲಿ ಶ್ರದ್ಧಾ ಭಕ್ತಿ ಬಹಳ ಮುಖ್ಯ ಸ್ನೇಹಿತರೆ. ಇಷ್ಟೆಲ್ಲ ಅಲಂಕಾರವನ್ನು ಮಾಡಿಕೊಂಡು ನೀವು ತುಳಸಿ ದಳಗಳಿಂದ ಸ್ವಾಮಿಯನ್ನು ಓಂ ನಮೋ ನಾರಾಯಣಾಯ ಅಂತ 108 ಬಾರಿ ಹೇಳಿಕೊಂಡು ಅರ್ಚಿಸ್ಕೊಳ್ಬಹುದು. ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಬಹುದು. ಗೋವಿಂದ ನಾಮಗಳನ್ನು ಹೇಳ್ಕೊಳ್ಬಹುದು. ಭಗವಾನ್ ವಿಷ್ಣುವಿನ ಅಷ್ಟೋತ್ತರಗಳನ್ನು ಹೇಳ್ಕೊಂಡು ತುಳಸಿಯಿಂದ ಅರ್ಚನೆಯನ್ನು ಮಾಡ್ಕೋಬಹುದು. ಈ ರೀತಿ ಮಾಡಿಕೊಂಡ ನಂತರ ಲಕ್ಷ್ಮೀ ಅಮ್ಮನವರನ್ನು ಪೂಜಿಸಿಕೊಳ್ಳಲೇಬೇಕು. ವಿಷ್ಣುವನ್ನು ಅರ್ಚನೆ ಮಾಡಿಕೊಂಡ ನಂತರ ನೀವು ಒಂದು ವೀಳ್ಯದೆಲೆಯನ್ನು ತೆಗೆದುಕೊಂಡು ನಿಮ್ಮ ಮನೆಯಲ್ಲಿರುವಂತಹ ಲಕ್ಷ್ಮೀ ಅಮ್ಮನವರ ವಿಗ್ರಹವನ್ನು ಅಥವಾ ಫೋಟೋಗಾಗಿರ್ಬೋದು ಅಥವಾ ಬರೀ ವೀಳ್ಯದೆಲೆಯ ಮೇಲೆ ಆಗಿರ್ಬೋದು, ಅಮ್ಮನವರನ್ನು ಮನಸ್ಸಿನಲ್ಲಿ ನೆನೆಸಿಕೊಂಡು ನೀವು ಆ ಲಕ್ಷ್ಮೀ ಅಮ್ಮನವರ ಅಷ್ಟೋತ್ತರಗಳನ್ನು ಹೇಳ್ಕೊಳ್ತಾ ಕುಂಕುಮ ಅರ್ಚನೆಯನ್ನು ಮಾಡ್ಕೊಳ್ಳಿ. ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳೋಕ್ಕೆ ಬರಲಿಲ್ಲ ಅಂದರೆ ಓಂ ನಮೋ ನಾರಾಯಣಾಯ ಅಂತ 108 ಬಾರಿ ಹೇಳ್ಕೊಂಡು ಅರ್ಚನೆ ಮಾಡಿಕೊಂಡ್ರೂ ಸಾಕು ಸ್ನೇಹಿತರೆ. ಆವಾಗ ಅರ್ಚನೆ ಮಾಡಿಕೊಂಡ್ರೆ ಅಷ್ಟೇ ಅಲ್ಲ, ದಿನಾ ಪೂರ್ತಿ ನೀವು ಓಂ ನಮೋ ನಾರಾಯಣಾಯ ಅಂತ ಒಳಮನಸ್ಸಿನಲ್ಲಿ, ನಿಮ್ಮ ಸುಪ್ತ ಮನಸ್ಸಿನಲ್ಲಿ ಹೇಳ್ಕೊಳ್ತಾ ಇರಬೇಕು. ಈ ದಿನ ಪೂರ್ತಿ ನೀವು ಉಪವಾಸವಿದ್ದರೆ ಬಹಳ ಬಹಳ ಶ್ರೇಷ್ಠ. ಆರೋಗ್ಯ ಸರಿ ಇಲ್ಲದೆ ಇರೋರು, ಮಕ್ಕಳಾಗಿರಬಹುದು, ವೃದ್ಧರಾಗಿರಬಹುದು, ದಯವಿಟ್ಟು ಉಪವಾಸವನ್ನು ಮಾಡೋಕ್ಕೆ ಹೋಗಬೇಡಿ. ಹಣ್ಣು ಹಾಲನ್ನು ತಗೊಳ್ಳಿ ಮತ್ತು ಅಕ್ಕಿಯಿಂದ ಮಾಡಿರುವ ಆಹಾರ ಪದಾರ್ಥಗಳನ್ನು ತ್ಯಜಿಸಿ ಬೇರೆ ಆಹಾರ ಪದಾರ್ಥಗಳನ್ನು ಸ್ವೀಕರಿಸಬಹುದು. ಈ ರೀತಿ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡಿಕೊಂಡು ದಿನವಿಡೀ ಓಂ ನಮೋ ನಾರಾಯಣಯ್ಯ ಅಂತ ಮಹಾವಿಷ್ಣುವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಸ್ಮರಿಸ್ತಾ ಆ ದಿನ ರಾತ್ರಿ ನಿಮಗೆ ಸಾಧ್ಯವಾದರೆ ಜಾಗರಣೆ ಮಾಡಿ ಸ್ವಾಮಿಯ ನಾಮಗಳನ್ನು ಜಪಿಸ್ತಾ ಇದ್ದು ಬೆಳಗ್ಗೆ ಅಂದರೆ ಮೇ 28ನೇ ತಾರೀಕು ಗುರುವಾರ ಪಾರಣೆ ಸಮಯ 6 ಗಂಟೆ 2 ನಿಮಿಷದಿಂದ 7 ಗಂಟೆ 56 ನಿಮಿಷದ ಒಳಗೆ ಸ್ನಾನ ಮಾಡಿ ಮತ್ತೆ ನೀವು ಪೂಜೆಯನ್ನು ಮಾಡಿಕೊಂಡು ಆಗ ಉಪವಾಸವನ್ನು ವಿರಮಿಸಬಹುದು. ಉಪವಾಸವನ್ನು ವಿರಮಿಸುವುದಕ್ಕಿಂತ ಮುಂಚೆ ನೀವು ಬಡವರಿಗೆ ಅಥವಾ ಬ್ರಾಹ್ಮಣರಿಗೆ ಯಾರಿಗಾದರೂ ನಿಮ್ಮ ಕೈಲಾದಷ್ಟು ಊಟ ಅಥವಾ ಆಹಾರವನ್ನು ದಾನ ಮಾಡಿದ ನಂತರ ನೀವು ಊಟ ಮಾಡಿದ್ರೆ ಬಹಳ ಶ್ರೇಷ್ಠ ಪುಣ್ಯ ಫಲಗಳು ನಿಮ್ಮದಾಗುತ್ತೆ ಸ್ನೇಹಿತರೆ. ಈ ದಿನ ಅದರಲ್ಲೂ ಅಧಿಕ ಮಾಸದಲ್ಲಿ ದಾನ ಧರ್ಮಗಳಿಗೆ ಹೆಚ್ಚಿನ ಪ್ರಾಶಸ್ತ್ಯ ಇದೆ, ಹೆಚ್ಚಿನ ಮಹತ್ವವಿದೆ. ಅದರಲ್ಲೂ ಈ ಏಕಾದಶಿಯಂದು ನೀವು ನಿಮ್ಮ ಕೈಲಾದಷ್ಟು ಮಾಡುವ ದಾನ ಧರ್ಮಗಳಿಗೆ ಹೆಚ್ಚಿನ ಪುಣ್ಯ ಫಲಗಳು ನಿಮ್ಮದಾಗುತ್ತೆ ಸ್ನೇಹಿತರೆ. ಈ ದಿನ ಪೂರ್ತಿ ನೀವು ಕೆಟ್ಟ ಮಾತುಗಳನ್ನು ಆಡಬಾರ್ದು, ಕೋಪ ಮಾಡಿಕೊಳ್ಳಬಾರ್ದು. ಅಕ್ಕಿ ಮತ್ತು ತಾಮಸ ಆಹಾರಗಳನ್ನು ಸೇವಿಸಬೇಡ್ರಿ. ಅಂದರೆ ಈರುಳ್ಳಿ, ಬೆಳ್ಳುಳ್ಳಿ ಈ ಆಹಾರ ಪದಾರ್ಥಗಳನ್ನ ಸೇವಿಸಬೇಡಿ. ಏನು ಮಾಡದಿದ್ರು ದಯವಿಟ್ಟು ಖಂಡಿತ ಈ ದಿನ ನಾನ್ ವೆಜ್ಜನ್ನು ತಿನ್ನಬೇಡಿ. ಈ ದಿನ ನೀವು ಬ್ರಹ್ಮಚರ್ಯವನ್ನು ಪಾಲಿಸಿ ಚಾಪೆಯ ಮೇಲೆ ಮಲಗಬೇಕು ಸ್ನೇಹಿತರೆ. ಈ ಪದ್ಮಿನಿ ಏಕಾದಶಿ ಬಹಳ ಪವಿತ್ರವಾದ ಏಕಾದಶಿ. ಹೆಚ್ಚುವರಿ ಚಾಂದ್ರಮಾನ ಮಾಸವಾದ ಅಧಿಕ ಮಾಸ ಅಥವಾ ಪುರುಷೋತ್ತಮ ಮಾಸದಲ್ಲಿ ಬಂದಿದೆ. ಆದ್ದರಿಂದ ನೀವು ಈ ಏಕಾದಶಿಯನ್ನು ದಯವಿಟ್ಟು ಮಿಸ್ ಮಾಡ್ಕೊಳ್ದಿರ ಆಚರಿಸಿ. ಈ ಅಧಿಕ ಮಾಸದಲ್ಲಿ ಬಂದಿರುವಂತಹ ಏಕಾದಶಿ ಹೆಚ್ಚು ಪವಿತ್ರ ಮತ್ತು ಶುಭ ಅಂತ ಪುರಾಣಗಳು ಹೇಳ್ತವೆ. ಪುರಾಣಗಳ ಪ್ರಕಾರ ಈ ಏಕಾದಶಿಯನ್ನು ಆಚರಿಸಿದರೆ ಅಶ್ವಮೇಧ ಯಾಗವನ್ನು ಮಾಡಿದಷ್ಟು ಪುಣ್ಯ ಫಲ ನಿಮ್ಮದಾಗುತ್ತೆ ಅಂತ ಪುರಾಣಗಳು ಹೇಳ್ತಿವೆ. ಸ್ನೇಹಿತರೆ, ಮಿಸ್ ಮಾಡಿದಿರ ಆಚರಿಸ್ಕೊಳ್ಳಿ. ನಿಮಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಮಾಡ್ಕೊಳ್ಳಿ. ನಿಮ್ಗೆ ಇದೇನೂ ಸಾಧ್ಯವಾಗಲಿಲ್ಲ ಅಂತಂದರೆ ನೀವು ಯಾವುದಾದ್ರೂ ಮಹಾವಿಷ್ಣುವಿನ ಅಥವಾ
ವೆಂಕಟೇಶ್ವರ ಸ್ವಾಮಿಯ ಆಲಯಕ್ಕೆ ಹೋಗಿ ದರ್ಶಿಸ್ಕೊಂಡು ಬನ್ನಿ. ಬೆಳಗ್ಗಿಂದ ಉಪವಾಸವಿರೋರು, ವ್ರತ ಮಾಡ್ತಾ ಇರೋರು ಕೂಡ ಈ ದಿನ ವೆಂಕಟೇಶ್ವರ ಸ್ವಾಮಿ ಅಥವಾ ವಿಷ್ಣುವಿನ ಆಲಯಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ಬನ್ನಿ. ಸ್ನೇಹಿತರೆ, ಈ ಏಕಾದಶಿ ವ್ರತವನ್ನು ಆಚರಿಸೋದ್ರಿಂದ ನಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಸುಧಾರಿಸುತ್ತೆ. ನಮ್ಮಲ್ಲಿ ನಕಾರಾತ್ಮಕ ಆಲೋಚನೆಗಳಿಗೆ ಹೋಗಿ ಸಕಾರಾತ್ಮಕ ಆಲೋಚನೆಗಳು ಬರುತ್ತೆ. ನಿಮಗೆ ಇಹಲೋಕದಲ್ಲಿ ಅಷ್ಟೈಶ್ವರ್ಯಗಳು, ಪರಲೋಕದಲ್ಲಿ ಮೋಕ್ಷ ಪ್ರಾಪ್ತಿಯಾಗುತ್ತೆ. ಮಿಸ್ ಮಾಡ್ಕೋಬೇಡಿ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಈ ವಿಡಿಯೋಗೊಂದು ಲೈಕ್ ಕೊಡಿ. ಇದು ನಿಮ್ಗೆ ಅನುಕೂಲ ಆಗುತ್ತೆ, ಆಚರಿಸ್ತಾರೆ ಅನ್ನೋರಿಗೆ ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಉತ್ತಮವಾದ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ ಸ್ನೇಹಿತರೆ.